ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಿರ್ವಹಣೆ ಕಾರ್ಯಗಳ ಬಗ್ಗೆ ಅಭ್ಯಾಸ ಮಾಡೋಣ. ಸೊ ಈಗಾಗಲೇ ನಾವು ಲಾಸ್ಟ್ ಕ್ಲಾಸ್ನಲ್ಲಿ ನೋಡಿದಂಗ ನಿರ್ವಹಣೆ ಮಹತ್ವ ನೋಡಿದ್ವಿ, ನಿರ್ವಹಣೆಯ ಲಕ್ಷಣಗಳು ನೋಡಿದ್ವಿ, ಆಮೇಲೆ ನಿರ್ವಹಣೆಯ ಹಂತಗಳನ್ನು ಕೂಡ ನೋಡಿದ್ವಿ, ಹೌದಾ? ಸೊ ಅದೇ ರೀತಿಯಾಗಿ ಇಲ್ಲಿ ನಿರ್ವಹಣೆ ಕಾರ್ಯಗಳನ್ನು ನೋಡ್ತಾ ಇದ್ದೀವಿ ನಾವು ಇವತ್ತಿನ ಕ್ಲಾಸ್ನಲ್ಲಿ. ಸೊ ಮೊದಲನೇದು ನಿರ್ವಹಣೆ ಕಾರ್ಯಗಳಲ್ಲಿ ಮೊದಲನೇದು ಯೋಜಿಸುವಿಕೆ. ಸೊ ಇದನ್ನ ನಾವೆಲ್ಲರೂ ಕೇಳೇ ಇರ್ತೀವಿ, ಯೋಜಿಸುವಿಕೆ ಅನ್ನೋದು. ಇದನ್ನ ಇಂಗ್ಲಿಷ್ ನಲ್ಲಿ ಪ್ಲಾನಿಂಗ್ ಅಂತ ಹೇಳಿ ಕರಿತೀವಿ. ಬಟ್ ಏನು ಕರಿತೀವಿ? ಪ್ಲಾನಿಂಗ್ ಅಂತ ಹೇಳಿ ಕರಿತೀವಿ ಇಂಗ್ಲಿಷ್, ಹೌದಾ? ಸೊ ಈ ಯೋಜನೆ ಅಥವಾ ಪ್ಲಾನಿಂಗ್ ಪ್ರತಿಯೊಂದು ಹಂತದಲ್ಲಿ ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಇದು ಕೇವಲ ಸಂಸ್ಥೆಗೆ ಮಾತ್ರ ಸೀಮಿತವಾಗಿರದೆ ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಕೂಡ ನಾವು ಇದನ್ನ ಅಳವಡಿಸ್ತಾ ಇರ್ತೀವಿ. ಯಾಕಪ್ಪ ಅಂತಂದ್ರ ನಾವು ಯಾವುದೇ ಒಂದು ಕೆಲಸ ಮಾಡ್ಬೇಕಂದ್ರೆ ಮುಂಚಿತವಾಗಿ ನಾವು ಮೈಂಡ್ ನಲ್ಲಿ ಅದು ಫ್ರೇಮ್ ಆಗುತ್ತೆ. ಯಾವ ರೀತಿ ಫ್ರೇಮ್ ಆಗುತ್ತಂದ್ರ ಈ ಕೆಲಸನ ಯಾವ ರೀತಿ ಮಾಡ್ಬೇಕು, ಯಾವಾಗ ಮಾಡ್ಬೇಕು, ಹೇಗೆ ಮಾಡ್ಬೇಕು, ಅಥವಾ ನನ್ನ ಕಡೆ ಆಗಿಲ್ಲ ಯಾರ ಕಡೆಯಿಂದ ಮಾಡ್ಬೇಕು, ಇದೆಲ್ಲ ನಮ್ಮ ಮೈಂಡ್ ಅಲ್ಲಿ ಮುಂಚಿತವಾಗಿ ಫ್ರೇಮ್ ಆಗ್ತದೆ. ಸೊ ಇದಕ್ಕೆ ನಾವು ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ ಪ್ರೀ ಡಿಟರ್ಮೈನ್ಡ್ ಕೋರ್ಸ್ ಆಫ್ ಆಕ್ಷನ್. ಪ್ಲಾನಿಂಗ್ ಮೀನ್ಸ್ ಪ್ರೀ ಡಿಟರ್ಮೈನ್ಡ್ ಕೋರ್ಸ್ ಆಫ್ ಆಕ್ಷನ್ ಅಂದ್ರೆ ಮುಂಚಿತವಾಗಿ ಏನನ್ನು ಮಾಡಬೇಕು ಅನ್ನೋದನ್ನ ನಿರ್ಧರಿಸುವುದಕ್ಕೆ ಯೋಜನೆ ಅಂತ ಹೇಳಿ ಕೇಳ್ತೀವಿ, ಸಿಂಪಲ್ ಆಗಿ ಅಂತ, ಹೌದಾ? ಇದು ಸಂಸ್ಥೆಯಲ್ಲಿ ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಪ್ರತಿಯೊಂದು ಸಂಸ್ಥೆಯ ಉದ್ದೇಶ ಅಥವಾ ಗುರಿ ಮಾರುಕಟ್ಟೆಗೆ ಒಳ್ಳೆ ಹೆಸರು, ಉತ್ತಮ ಲಾಭ, ಗರಿಷ್ಠ ಲಾಭ, ಹೌದಾ? ಸೊ ಈ ರೀತಿ ಬಹಳಷ್ಟು ಗುರಿಗಳನ್ನ ಹೊಂದಿರ್ತದೆ. ಅಂತ ಒಂದು ಪರಿಸ್ಥಿತಿಯಲ್ಲಿ ಸಂಸ್ಥೆನ ಅತಿ ಎತ್ತರ ಮಟ್ಟಕ್ಕೆ ಬೆಳೆಸಬೇಕು, ನಾವು ಉತ್ಪಾದಿಸತಕ್ಕ ವಸ್ತುಗಳಿಗೆ ಬೇಡಿಕೆ ಸೃಷ್ಟಿ ಮಾಡಬೇಕು ಅಂದ್ರೆ ನಾವು ಬಹಳಷ್ಟು ಪರಿಶ್ರಮ ಪಡಬೇಕಾಗ್ತದೆ, ಹೌದಾ? ಅದಕ್ಕೋಸ್ಕರ ಈ ಯೋಜನೆ ಅನ್ನೋದು ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಇದು ಕೇವಲ ಒಂದೇ ಹಂತಕ್ಕೆ ಸೀಮಿತವಾಗಿರದ ನಾವು ನಿರ್ವಹಣೆ ಹಂತಗಳ ಬಗ್ಗೆ ನಾವು ಏನು ಹಿಂದೆ ಕ್ಲಾಸ್ ಅಭ್ಯಾಸ ಮಾಡಿಲ್ಲ, ಹಂತಗಳು ಆ ಪ್ರತಿಯೊಂದು ಹಂತಗಳಿಗೆ ಕೂಡ ಇದು ಅನ್ವಯಿಸ್ತದೆ. ಅದು ಉನ್ನತ ಹಂತ ಆಗಿರ್ಬೋದು, ಮಧ್ಯಮ ಹಂತ ಆಗಿರ್ಬೋದು, ಕೆಳ ಹಂತ ಆಗಿರ್ಬೋದು. ಇದು ಕೇವಲ ಉನ್ನತ ಹಂತಕ್ಕೆ ಮಾತ್ರ ಸೀಮಿತವಲ್ಲ. ಪ್ರತಿಯೊಂದು ಕ್ಷೇತ್ರದಲ್ಲಿ, ಪ್ರತಿಯೊಂದು ವಲಯಗಳಲ್ಲಿ, ಪ್ರತಿಯೊಂದು ಹಂತದಲ್ಲಿ ಕೂಡ ಇದನ್ನು ನಾವು ಅಳವಡಿಸ್ಕೊಳ್ಬಹುದು. ಉದಾಹರಣೆಗೆ ಪ್ಲಾನಿಂಗ್ ಅಂದ್ರೆ ನಾವು ಯಾವುದೇ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಅಷ್ಟೇ ಅಲ್ಲ, ಒಂದು ಪ್ರಾಣಿ, ಅದರಲ್ಲಿ ಕುದುರೆ, ಹೌದಾ? ಆ ಕುದುರೆ ಕೂಡ ರೇಸ್ ನಲ್ಲಿ ಓಡ್ಬೇಕಾದ್ರೆ ಅದು ಕೂಡ ಒಂದು ಸ್ಟೆಪ್ ತಗೊಂಡು ನಿಂತ್ಕೊಳ್ತದೆ, ಹೌದಾ? ನಾನು ಮುಂದೆ ನಾನು ಒಡೆಯ ಹೇಳಿದ ಪ್ರಕಾರ ಅದು ರೇಸ್ ನಲ್ಲಿ ಓಡ್ಬೇಕು ಅಂತ ಹೇಳಿ ಆ ಒಂದು ಏನ್ ಸ್ಟೆಪ್ ತಗೊಂಡು ರೆಡಿಯಾಗಿ ನಿಂತ್ಕೊಳ್ತದಲ್ಲ, ಅದಕ್ಕೆ ನಾವು ಇಂಗ್ಲಿಷ್ ನಲ್ಲಿ ಗ್ಯಾಲಪ್ ಅಂತ ಹೇಳಿ ಕೇಳ್ತೀವಿ. ಸೊ ಪ್ರಾಣಿಗಳು ಕೂಡ ಪ್ಲಾನಿಂಗ್ ಮಾಡ್ತವೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ಒಂದು ಸಂಸ್ಥೆ ಅತಿ ಎತ್ತರ ಮಟ್ಟಕ್ಕೆ ಬೆಳಿಬೇಕು ಅನ್ನೋ ಗುರಿಯನ್ನು ಹೊಂದಿದಾಗ ಬಹಳಷ್ಟು ಲಾಭವನ್ನ ಗಳಿಸಬೇಕು. ಗ್ರಾಹಕರ ಏನಪ್ಪಾ ಆ ಗ್ರಾಹಕರನ್ನ ತನ್ನಡೆಗೆ ಆಕರ್ಷಣೆ ಮಾಡಬೇಕು, ಅವರಿಗೆ ತೃಪ್ತಿಕರವಾಗತಕ್ಕಂತಹ ಸರಕು ಮತ್ತು ಸೇವೆಗಳನ್ನು ಒದಗಿಸಬೇಕು. ಇಷ್ಟೆಲ್ಲಾ ಗುರಿಗಳನ್ನ ಒಂದು ಸಂಸ್ಥೆ ಸಾಕಾರಗೊಳಿಸಬೇಕಂದ್ರ ಅದು ಕೇವಲ ಯೋಜಿಸುವಿಕೆಯಿಂದ ಮಾತ್ರ ಸಾಧ್ಯ ಇದೆ. ಆ ಯೋಜನೆ ನಾವು ಯಾವುದೇ ಒಂದು ಕಾರ್ಯಚಟುವಟಿಕೆಯನ್ನು ಮಾಡ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅದಕ್ಕೆ ನಾವು ಇದನ್ನ ಒಂದು ಸರ್ಕಲ್ ರೂಪದಲ್ಲಿ ತೋರಿಸಿದ್ವಿ, ಹೌದಾ? ಈ ಪ್ರತಿಯೊಂದು ಕಾರ್ಯಗಳು ಕೂಡ ನಿರಂತರವಾಗಿ ನಡೀತಾನೆ ಇರ್ತಾವ. ಇಂಗ್ಲಿಷ್ ನಲ್ಲಿ ಸೈಕಲ್ ಅಂತ ಹೇಳಿ ಕರಿತೀವಿ ನಾವು, ಪ್ರಕ್ರಿಯೆ. ಇದು ನಿರಂತರವಾಗಿ ನಡೀತಾನೆ ಇರ್ತದ. ಇದು ಯಾವ್ದಾದ್ರು ಒಂದು ಕೂಡ ಕೆಲಸ ಮಾಡಲಿಲ್ಲ ನಿರ್ವಹಣೆ ಕಾರ್ಯ ಯಶಸ್ವಿ ಆಗುವುದಿಲ್ಲ, ಹೌದಾ? ಸೊ ಅದೇ ರೀತಿಯಾಗಿ ಇನ್ನು ನೆಕ್ಸ್ಟ್ ಬರ್ತದೆ ಸಂಘಟಿಸುವಿಕೆ, ಹೌದಾ? ಏನಪ್ಪಾ ಸಂಘಟಿಸುವಿಕೆ ಅಂದ್ರೆ ಯೋಜನೆ ಹಾಕುವಾಗ ಸಂಘಟನೆಯನ್ನು ಯಾವ ರೀತಿ ಪ್ರಾರಂಭ ಮಾಡಬೇಕು ಅನ್ನೋದು ಎಲ್ಲ ನಾವು ಯೋಜನೆ ಹಾಕೊಂಡಿರ್ತೇವೆ. ಇನ್ನು ನಾವು ಯೋಜನೆ ಪ್ರಕಾರ ಒಂದು ಸಂಘಟನೆಯನ್ನು ನಿರ್ಮಾಣ ಮಾಡಬೇಕಂದ್ರೆ ನಮ್ಗೆ ಬೇಕಾಗಿರ್ತಕ್ಕಂಥ 2 ಅಂಶಗಳು ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಒಂದು ಮಾನವ ಸಂಪನ್ಮೂಲ, ಇನ್ನೊಂದು ಭೌತಿಕ ಸಂಪನ್ಮೂಲ. ಆ ಮಾನವ ಸಂಪನ್ಮೂಲ ಅನ್ನೋದ ಸಿಬ್ಬಂದಿ ನಿರ್ವಹಣೆಯಲ್ಲಿ ಬರ್ತದೆ. ಇನ್ನು ಭೌತಿಕ ಸಂಪನ್ಮೂಲ ಅಂದ್ರೆ ಏನಪ್ಪಾ? ಕಚ್ಚಾ ವಸ್ತುಗಳಾಗಿರ್ಬೋದು, ಯಂತ್ರೋಪಕರಣಗಳಾಗಿರ್ಬೋದು, ಹೌದಾ? ಇವಕ್ಕೆಲ್ಲ ನಾವು ಭೌತಿಕ ಸಂಪನ್ಮೂಲಗಳು ಅಂತ ಕರಿತೇವೆ. ಇವುಗಳು ಕೂಡ ಇಲ್ಲ ನಾವು ಒಂದು ಸಂಘಟನೆಯನ್ನ ಯಶಸ್ವಿಯಾಗಿ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಆ ಎಲ್ಲಾ ಸಂಪನ್ಮೂಲಗಳನ್ನ ಒಗ್ಗೂಡಿಸುವುದು ಅದಕ್ಕೆ ನಾವು ಸಂಘಟನೆ ಅಂತ ಹೇಳಿ ಕರಿತೇವೆ. ಎಲ್ಲಾ ಸಂಪನ್ಮೂಲಗಳನ್ನ ಒಗ್ಗೂಡಿಸಿಕೊಂಡ ಆ ಕಾರ್ಯವನ್ನು ನಾವು ಯಶಸ್ವಿ ಮಾಡ್ಲಿಕ್ಕೆ ಅಥವಾ ಯಶಸ್ವಿಗೊಳಿಸಲಿಕ್ಕೆ ಇಲ್ಲಿ ಪರಿಶ್ರಮ ಪಡ್ತಾ ಇರ್ತೇವೆ. ಸೊ ಹೀಗಾಗಿ ಸಂಘಟಿಸುವಿಕೆ ಕೂಡ ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಉದಾಹರಣೆಗೆ ಒಂದು ಕಾಲೇಜ್ ಸ್ಟಾರ್ಟ್ ಮಾಡ್ಬೇಕಾಗಿದೆ ನಾವು, ಹೌದಾ? ಒಂದು ಕಾಲೇಜ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ನಮ್ಗೆ ಸಂಪನ್ಮೂಲ ಏನಿರ್ಬೇಕಪ್ಪ? ಮಾನವ ಮತ್ತು ಭೌತಿಕ ಸಂಪನ್ಮೂಲ ಬೇಕು, ಹೌದಾ? ಸೊ ಈ ಮಾನವ ಸಂಪನ್ಮೂಲ ಅಂದ್ರೆ ಉಪನ್ಯಾಸಕರು, ಪ್ರಾಧ್ಯಾಪಕರು ಅಥವಾ ನಾವು ಪ್ರಿನ್ಸಿಪಾಲ್ ಅಂತ ಹೇಳಿ ಕರಿತೀವಿ. ಇವರೆಲ್ಲರೂ ಕೂಡ ಇಂಪಾರ್ಟೆಂಟ್ ಆಗಿರ್ತಾರೆ, ಹೌದಾ? ಪ್ಯೂನ್ ಆಗಿರ್ಬೋದು, ಕ್ಲರ್ಕ್ ಆಗಿರ್ಬೋದು, ಇದೆಲ್ಲ ಮಾನವ ಸಂಪನ್ಮೂಲ. ಇನ್ನ ಭೌತಿಕ ಸಂಪನ್ಮೂಲ ಅಂದ್ರ ಬಿಲ್ಡಿಂಗ್ ಆಗಿರ್ಬೋದು, ಬೆಂಚಸ್ ಆಗಿರ್ಬೋದು, ಡಯಾಸ್ ಆಗಿರ್ಬೋದು, ಬೋರ್ಡ್ ಆಗಿರ್ಬೋದು, ಪ್ರತಿಯೊಂದು ಸಂಪನ್ಮೂಲ ಈ ಒಂದು ಕಾರ್ಯವನ್ನು ಯಶಸ್ವಿಗೊಳಿಸಲಿಕ್ಕೆ ಏನ್ ಅವಶ್ಯಕತೆ ಅಲ್ಲ ಎಲ್ಲರೂ ಕೂಡ ನಾವು ಭೌತಿಕ ಸಂಪನ್ಮೂಲ ಅಂತ ಹೇಳಿ ಕೇಳ್ತೀವಿ. ಸೊ ಎಲ್ಲಾ ಸಂಪನ್ಮೂಲಗಳನ್ನ ಒಗ್ಗೂಡಿಸಿ ಸಂಸ್ಥೆ ಹಾಕಿರ್ತಕ್ಕಂಥ ಯೋಜನೆ ಮತ್ತು ಗುರಿಗಳನ್ನ ಸಾಕಾರಗೊಳಿಸುವುದೇ ಸಂಘಟಿಸುವಿಕೆ ಆಗಿರ್ತದೆ, ಹೌದಾ? ಇನ್ನು
ನೆಕ್ಸ್ಟ್ ಬರ್ತದೆ ಏನಪ್ಪಾ ಸಿಬ್ಬಂದಿ ನಿರ್ವಹಣೆ. ಹೌದಾ, ಈ ಸಿಬ್ಬಂದಿ ನಿರ್ವಹಣೆ ಅಂದ ಕೂಡಲೇ ಒಂದು ವರ್ಡ್ ನೆನಪು ಬರ್ತದೆ ನಮ್ಗೆ. ಏನಪ್ಪಾ, ಯಾವ ಬೇಕಾದ ಕೆಲಸವನ್ನ ಯಾರು ಬೇಕಾದ್ರೆ ಹಂಚಿಕೆ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ನಾಳೆ ನಾವು PUCನೋ ಡಿಗ್ರಿನೋ ಕಂಪ್ಲೀಟ್ ಮಾಡಿದ ತಕ್ಷಣ ಯಾವ್ದೋ ಒಂದು ಜಾಬ್ ಹೋಗ್ತೀವಿ. ಸೊ ಅಲ್ಲಿ ಅರ್ಹತೆ ಏನ್ ಕೇಳ್ತಾರಪ್ಪ, ಡಿಗ್ರಿ ಆದವ್ರಿಗೆ ಕೇಳ್ತಾರಪ್ಪ ಜಾಬ್ ಪ್ರೊಫೈಲ್. ಹೌದಾ, ಅಲ್ಲಿ PUC ಹೋಗಿ ಇಂಟರ್ವ್ಯೂ ಕೊಡಕ್ಕೆ ನಾವು ತಗೊಳಂಗಿಲ್ಲ, ಮೊದಲೇ ಮತ್ತೆ ಗೇಟ್ ಹೊರಗೆ ತೆಗೆದುಬಿಡ್ತಾರೆ. ನೋಡಪ್ಪ, ಈ ಒಂದು ಕೆಲಸಕ್ಕೆ ಬೇಕಾಗಿರ್ತಕ್ಕಂಥ ಉದ್ಯೋಗಿ ಅಥವಾ ಅಭ್ಯರ್ಥಿ ಕನಿಷ್ಠ ಪಕ್ಷ ಡಿಗ್ರಿ ಮುಗಿಸಿರ್ಲೇಬೇಕು. PUC ಅಷ್ಟೇ ಅಲ್ಲ, ಡಿಗ್ರಿ ಮುಗಿಸಿರ್ಲೇಬೇಕು. ಅಂದಾಗ ಮಾತ್ರ ನಾವು ಒಳಗಡೆ ತಗೋತೀವಿ ಇಂಟರ್ವ್ಯೂ ಕೊಡ್ಲಿಕ್ಕೆ ಅರ್ಹತೆಯುಳ್ಳ ವ್ಯಕ್ತಿ ಅಭ್ಯರ್ಥಿ. ನೀವು PUC ಮಾಡಿದಿ ಅಂದ್ಕೂಡ ನಿಮ್ಗೆ ಎಲಿಜಿಬಿಲಿಟಿ ಇಲ್ಲ, ನೀವು ಅರ್ಹತೆಯನ್ನ ಹೊಂದಿಲ್ಲ ಅಂತೇಳಿ ರಿಜೆಕ್ಟ್ ಮಾಡಿಬಿಡ್ತಾರೆ. ಹೌದಾ, ಅದಕ್ಕೋಸ್ಕರ ಯಾವುದೇ ಒಂದು ಸಂಘಟನೆ ಉದ್ಯೋಗಿಗಳನ್ನ ಆಯ್ಕೆ ಮಾಡುವಾಗ ತಮ್ಮ ಮನಸ್ಸಿಗೆ ಬಂದಂಗ ಅವ್ರು ಆಯ್ಕೆ ಮಾಡ್ಲಿಕ್ಕೆ ಬರಂಗಿಲ್ಲ. ಸೂಕ್ತವಾದ ಕೆಲಸಕ್ಕೆ ಸೂಕ್ತವಾದ ಅಭ್ಯರ್ಥಿಯನ್ನ ಆಯ್ಕೆ ಮಾಡ್ತಾರೆ. ಹೌದಾ, ನಾವು ಅಕೌಂಟ್ ಜಾಬ್ ಸೈನ್ಸ್ ಕುಂಸಾಕ್ ಬರಂಗಿಲ್ಲ, ಸೈಂಟಿಸ್ಟ್ ಜಾಬ್ ಕಾಮರ್ಸ್ ಆದಂತ ಕುಂಸಾಕ್ ಬರಂಗಿಲ್ಲ. ಅದರದ್ದೇ ಆಗಿರ್ತಕ್ಕಂಥ ಕಾರ್ಯವೈಖರಿ ಬೇರೆನೇ ಆಗಿರ್ತದೆ. ಪ್ರತಿಯೊಂದು ಕೆಲಸದ ವೈಖರಿ ಬೇರೆ ಆದಾಗ ಆ ಒಂದು ಉದ್ಯೋಗಕ್ಕೆ ಅಥವಾ ಒಂದು ಹುದ್ದೆಗೆ ತಕ್ಕಂತಹ ಕ್ವಾಲಿಫಿಕೇಶನ್ ಅಥವಾ ಅರ್ಹತೆ ಅಲ್ಲಿ ಬೇಕಾಗ್ತದೆ. ಅಂದಾಗ ಮಾತ್ರ ನಾವು ಅನ್ಕೊಂಡಿದ್ದ ಪ್ರಕಾರ ನಮ್ಮ ಕೆಲಸಗಳೆಲ್ಲ ಈಡೇರ್ತಾವು. ನಾವು ಏನೇನ್ ಕೆಲಸವನ್ನ ಯಾರ ಕಡೆಯಿಂದ ಮಾಡಿಸ್ಬೇಕು ಅನ್ಕೊಂಡೇವಿ ಅಂದಾಗ ಮಾತ್ರ ಕೆಲಸ ಬರೀ ಯಶಸ್ವಿ ಅಷ್ಟೇ ಅಲ್ಲದ ಪರಿಣಾಮಕಾರಿಯಾಗಿರ್ತಕ್ಕಂಥ ಕೆಲಸವಾಗಿ ಹೊರಹೊಮ್ಮುತ್ತದ. ಈ ಸಿಬ್ಬಂದಿಗಳಿಂದ ನಾವು ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ ಕಡೆ ಮಷಿನ್ಸ್ ಅದಾವ, ಮಟೀರಿಯಲ್ಸ್ ಐತಿ, ಹಣ ಐತಿ, ಏನ್ ಬೇಕೆಲ್ಲ ಸಂಪನ್ಮೂಲ ಐತಿ. ನಮ್ಮ ದೊಡ್ಡ ದೊಡ್ಡ ಯೋಜನೆಗಳದಾವ, ಪ್ಲಾನಿಂಗ್ಸ್ ಅದಾವ. ಬಟ್ ನಮ್ಮ ಹತ್ರ ಮಾನವ ಸಂಪನ್ಮೂಲ ಇಲ್ಲ ಅಂತಂದ್ರೆ ಕೂಡ ನಾವು ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಎಂತೆಂತ ದೊಡ್ಡ ರಾಷ್ಟ್ರಗಳು, ಅವಕ್ಕೆ ನಾವೆಲ್ಲ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಅಂತ ಕರಿತೀವಿ. ಚೈನಾ ಆಗಿರ್ಬೋದು, ಅಮೆರಿಕ ಆಗಿರ್ಬೋದು, ಸೌತ್ ರಷ್ಯಾ ಆಗಿರ್ಬೋದು, ಜಪಾನ್ ಆಗಿರ್ಬೋದು, ಇವೆಲ್ಲವೂ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು, ಡೆವಲಪ್ಡ್ ಕಂಟ್ರೀಸ್. ಇಲ್ಲಿಯೂ ಕೂಡ ರೋಬೋಟ್ಸ್ ಗಳನ್ನ ಬಳಸ್ತಾ ಇದ್ದಾರೆ. ಎಲ್ಲಾ ಪ್ರತಿಯೊಂದು ಕೆಲಸ ಮಾಡ್ಲಿಕ್ಕೆ ರೋಬೋಟ್ಸ್ ಗಳನ್ನ ಬಳಸ್ತಾ ಇದ್ದಾರೆ. ಆದ್ರೂ ಕೂಡ ಎಲ್ಲಾ ಕೆಲಸಗಳನ್ನ ರೋಬೋಟ್ಸ್ 100% ನಿಭಾಯಿಸ್ತದ ಮಾಡ್ತದಂತ ಗ್ಯಾರಂಟಿ ಇಲ್ಲ. ಅಲ್ಲಿ ಕೂಡ ಮಾನವ ಸಂಪನ್ಮೂಲ ಅವಶ್ಯಕತೆ ಅದನ್ನ. ನೀವು 100 ಕಂಪ್ಯೂಟರ್ ತಂದಿಡ್ಬೋದು, ಬಟ್ ಆ ಕಂಪ್ಯೂಟರ್ ಆನ್ ಮಾಡ್ಲಿಕ್ಕೆ ಬಟನ್ ಕ್ಲಿಕ್ ಒಬ್ಬ ಮಾನವ ಸಂಪನ್ಮೂಲ ಬೇಕೇ ಬೇಕಾಗ್ತದೆ. ಅದಕ್ಕೋಸ್ಕರ ಈ ಸಿಬ್ಬಂದಿ ನಿರ್ವಹಣೆ ಅನ್ನೋದ ಬಹಳಷ್ಟು ಇಂಪಾರ್ಟೆಂಟ್ ಅಥವಾ ಬಹಳಷ್ಟು ಪ್ರಮುಖ ಪಾತ್ರವನ್ನ ವಹಿಸ್ತದೆ. ಮತ್ತ ಯಾವುದೇ ಕೆಲಸವನ್ನ ಯಾವುದೇ ವ್ಯಕ್ತಿಗೆ ನಾವು ವಹಿಸೋದ್ರಿಂದ ನಾವು ಅನ್ಕೊಂಡಿದ್ದ ಅಥವಾ ನಾವು ಅಪೇಕ್ಷೆ ಪಟ್ಟಿರ್ತಕ್ಕಂಥ ನಮ್ಮ ಫಲಿತಾಂಶವನ್ನ ನಾವು ತಗೊಂಡ್ ಬರ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಹೀಗಾಗಿ ಸಿಬ್ಬಂದಿ ನಿರ್ವಹಣೆ ಕೂಡ ಬಹಳಷ್ಟು ಪ್ರಮುಖ ಪಾತ್ರವನ್ನ ವಹಿಸ್ತದೆ. ಇನ್ನು ನೆಕ್ಸ್ಟ್ ಬರ್ತದೆ ನಿರ್ದೇಶಿಸುವಿಕೆ. ಹೌದಾ, ನೀವು ಉದ್ಯೋಗಿಗಳನ್ನ ತಗೊಂಡಿರಿ, ಕೆಲಸವನ್ನ ಹಂಚಿಕೆ ಮಾಡಿದಿರಿ, ಅವ್ರವ್ರ ಡೆಸಿಗ್ನೇಷನ್ ಅವ್ರವ್ರ ಹುದ್ದೆ ತಕ್ಕಂಥವ್ರು ಎಲ್ಲ ಕೆಲಸಗಳನ್ನ ಕೊಟ್ಟಿದ್ದೀವಿ ನಾವು. ಬಟ್ ಆ ಎಲ್ಲಾ ಉದ್ಯೋಗಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೋ ಅಥವಾ ಅವ್ರು ಯಾವ ರೀತಿ ಕೆಲಸ ಮಾಡಿಸ್ಕೊಡ್ಬೇಕಂದ್ರೆ ಅವ್ರಿಗೆ ನಾವು ಯಾವ ರೀತಿ ಅವರಿಗೆ ಪ್ರೇರೇಪಣೆ ಕೊಡಬೇಕು ಅನ್ನೋದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಅದ. ಅದ ಏನ್ ಹೇಳ್ತದ, ನಿರ್ದೇಶಿಸುವಿಕೆ. ನಿರ್ದೇಶಿಸುವಿಕೆ ಇನ್ನೊಂದು ವರ್ಡ್ ಅದ, ಏನದು, ಮಾರ್ಗದರ್ಶನ ಅಂತ ಹೇಳಿ ಕರಿತೀವಿ. ಹೌದಾ, ಇವಾಗ ನಾನೇನ್ ಮಾಡ್ತಾ ಇದ್ದೀನಿ, ನಿಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದೀನಿ. ಹೌದಾ, ಬೋಧನೆಯನ್ನ ಮಾಡ್ತಾ ಇದ್ದೀನಿ. ಅವ್ರು ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನ ಆಧಾರದಲ್ಲಿ ನಿಮ್ಗೆ ಅಭ್ಯಾಸ ಮಾಡ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ಕೆಲವು ಸಂಸ್ಥೆಯಲ್ಲಿ ಇದ್ದಿರ್ತಕ್ಕಂಥ ಉದ್ಯೋಗಿಗಳು ನಾವು ಅಪೇಕ್ಷೆ ಪಟ್ಟಿರ್ತಕ್ಕಂಥ ಕೆಲಸಗಳನ್ನ ಮಾಡಿ ಮುಗಿಸ್ಬೇಕಂದ್ರ ನಾವು ಕೊಡ್ತಕ್ಕಂಥ ನಿರ್ದೇಶನ ಅಥವಾ ಮಾರ್ಗದರ್ಶನ ಬಹಳಷ್ಟು ಮಹತ್ವದಾಗಿರ್ತದ. ಯಾಕಂದ್ರ ಕೆಲವೊಂದು ಉದ್ಯೋಗಿಗಳು ಕೊಟ್ಟಿರ್ತಕ್ಕಂಥ ಕೆಲಸವನ್ನ ಮಾಡಿ ಮುಗಿಸಿದ್ರ ಆಯ್ತಪ್ಪ ಅಂತ ಹೇಳಿ ಇರ್ತಾರೆ. ಇನ್ನು ಕೆಲವೊಂದು ಉದ್ಯೋಗಿಗಳು ಕೊಟ್ಟಿರ್ತಕ್ಕಂಥ ಕೆಲಸದಲ್ಲಿ ಎಷ್ಟು ನಾನು ವೈಖರಿಯನ್ನು ತೋರಿಸಬಹುದು, ಎಷ್ಟು ಪರಿಣಾಮಕಾರಿ ಕೆಲಸವನ್ನು ನಿರ್ವಹಿಸಬಹುದು, ಇದು ತರ ಎಂಪ್ಲಾಯಿಗಳು ಇರ್ತಾರೆ. ಬಟ್ ಇಲ್ಲಿ ನಾವು ಕ್ಯಾಟಗರೈಸ್ ಮಾಡೋದ್ರಲ್ಲಿ ಎಲ್ಲಾ ಉದ್ಯೋಗಿಗಳು ಸಂಸ್ಥೆ ನನ್ನದು, ನಾನು ಸಂಸ್ಥೆಗೋಸ್ಕರ ದುಡಿಬೇಕು ಅಂತ ಹೇಳಿ ಒಳ್ಳೆ ಮನೋಭಾವನೆ, ಅವರಲ್ಲಿ ನೈತಿಕತೆ ಬರ್ಬೇಕಂದ್ರ ನಾವು ಕೊಡ್ತಕ್ಕಂಥ ನಿರ್ದೇಶನ ಮತ್ತು ಪ್ರೇರೇಪಣೆ ಬಹಳಷ್ಟು ಮಹತ್ವದಾಗಿರ್ತದ. ನಾವು ಕೊಟ್ಟಿರ್ತಕ್ಕಂಥ ನಿರ್ದೇಶನ ಮತ್ತು ಮಹತ್ವದ ಮೇಲೆ ನಮ್ಮ ಸಂಸ್ಥೆಯ ಫಲಿತಾಂಶ ನಿಂತಿರ್ತದ. ಹೌದಾ, ಸೊ ಹೀಗಾಗಿ ಇದಕ್ಕೆ ನಾವು ಇನ್ನೊಂದು ಉದಾಹರಣೆ ತಗೊಂಡ್ರ, ಈಗ ನಾವು ಕ್ಲಾಸ್ ನಲ್ಲಿ ಪಾಠ ಮಾಡುವಾಗ ಬಹಳಷ್ಟು ವಿದ್ಯಾರ್ಥಿಗಳು ಇರ್ತಾರೆ. ಹೌದಾ, ಸುಮಾರು ಏನಿಲ್ಲ 50 ಮೇಲೆ ವಿದ್ಯಾರ್ಥಿಗಳಿರ್ತಾರೆ. ನಾವೆಲ್ಲರಿಗೂ ಒಂದೇ ವಿಧವಾದ ಬೋಧನೆ ಅಂತ ಮಾರ್ಗದರ್ಶನವನ್ನು ಕೊಡ್ತಿರ್ತೀವಿ. ಬಟ್ ಎಕ್ಸಾಮ್ ಅಲ್ಲಿ ಸ್ಕೋರ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳ ರೀತಿ ಬೇರೆ ಬೇರೆ ಆಗಿರ್ತದೆ. ಒಬ್ರು 90% ಮಾಡ್ತಾರೆ, ಒಬ್ರು 50% ಮಾಡ್ತಾರೆ, ಒಬ್ರು 60%. ಸೊ ಇದಕ್ಕೆ ನಾವು ಎವರೇಜ್ ಗಳನ್ನ ತಕ್ಕಂತ ಹೋದ್ರ ಬೇರೆ ಬೇರೆ ಸಿಗ್ತಾ ಹೋಗ್ತದೆ ನಮ್ಗೆ. ಸೊ ಅದೇ ರೀತಿ ಸಂಸ್ಥೆಯಲ್ಲಿ ಕೂಡ ಇದೇ ರೀತಿ ಆಗ್ತದೆ. ಹಿಂಗ ಆಗ್ಬಾರ್ದಪ್ಪ, ನಾವ್ ಎಲ್ಲಾರ್ಗು ಒಂದೇ ರೀತಿ ಬೋಧನೆ ಮಾಡ್ಕೊಂಡ್ರ ನಮ್ಗೆ 100ಕ್ಕೆ 90 ಬೇಡ, 100 ಬೇಡ, ಅಬೌವ್ ನಮ್ಗೆ 60% ಅಟ್ಲೀಸ್ಟ್ ಎಲ್ಲಾರು ಪಾಸ್ ಆದ್ರೆ ನಮ್ಗೊಂದು ಖುಷಿ ವಿಚಾರ ಇರ್ತದೆ. ಹೌದಾ, ವಿದ್ಯಾರ್ಥಿಗಳು ಎಲ್ಲರೂ ಪಾಸ್ ಆದ್ರೆ. ಅದೇ ರೀತಿ ಸಂಸ್ಥೆಯಲ್ಲೂ ಕೂಡ ನಾವು ಅಪೇಕ್ಷೆ ಪಟ್ಟಿರ್ತಕ್ಕಂಥ ರಿಸಲ್ಟ್ ಸ್ವಲ್ಪ ಜನ ಕೊಡ್ಲಿ, ಇನ್ನೂ ಕೆಲವು ಜನ ಎವರೇಜ್ ಅದು
ನಮ್ಗೆ ಸಮಾಧಾನ ಇರ್ತದೆ. ಬಟ್ ನಾವು ಅವರಿಗೆ ಇಷ್ಟು ಸಂಭಾವನೆ ಕೊಡ್ತಾ ಇದೀವಿ, ವೇತನ ಕೊಡ್ತಾ ಇದೀವಿ, ಹೌದಾ, ಅವ್ರಿಗೆ ಇರತಕ್ಕಂತ ಎಲ್ಲಾ ಸೌಲಭ್ಯಗಳನ್ನ ಕೊಡ್ತಾ ಇದೀವಿ. ಆದ್ರೂ ಕೂಡ ಅವರಿಂದ ನಮಗೆ ಫಲಿತಾಂಶ ಸಿಗ್ಲಿಲ್ಲ ಅಂತಂದ್ರ ನಾವು ಅವ್ರಿಗೆ ಕೊಡ್ತಕ್ಕಂತ ಎಲ್ಲ ಸಂಭಾವನೆ ವೇತನ ಅದು ವ್ಯರ್ಥವಾಗ್ತದ. ಅಲ್ಲಿ ನಾವು ಸಿಕ್ಕಾಪಟ್ಟೆ ಹೂಡಿಕೆಯನ್ನು ಮಾಡ್ತಾ ಇದೀವಿ, ವ್ಯರ್ಥ ಚಟುವಟಿಕೆಯನ್ನು ಮಾಡ್ತಾ ಇದೀವಿ. ಬಟ್ ಫಲಿತಾಂಶ ಸಿಗ್ತಾ ಇರೋದು ನಮಗ 100ಕ್ಕೆ 5%, 10%. ಅಂದ್ರೆ ಉಳಿದಿದ್ದು 90% ಎಲ್ಲ ನಮ್ಗೆ ವ್ಯರ್ಥ ಚಟುವಟಿಕೆ ಆಗ್ತಾ ಇದೆ. ಸೊ ಈಗ ಆಗ್ಬಾರ್ದಂದ್ರ ಪ್ರೇರೇಪಣೆ, ಅವರಲ್ಲಿ ಒಳ್ಳೆ ಮನೋಭಾವನೆ, ಸಂಸ್ಥೆ ಬಗ್ಗೆ ನೈತಿಕತೆ, ಕೆಲಸದಲ್ಲಿ ಆಸಕ್ತಿ, ಇವೆಲ್ಲವುಗಳನ್ನು ಸೃಷ್ಟಿಸುವುದು ಬಹಳ ಮಹತ್ವದಾಗಿರ್ತದೆ. ಎಲ್ಲಿ ನಿರ್ದೇಶಿಸುವಿಕೆಯಲ್ಲಿ. ಇನ್ನು ನೆಕ್ಸ್ಟ್ ಬರ್ತದೆ ನಿಯಂತ್ರಿಸುವಿಕೆ. ಹೌದಾ, ನಾವೆಲ್ಲರೂ ಇಂಗ್ಲಿಷ್ ನಲ್ಲಿ ಕಂಟ್ರೋಲಿಂಗ್ ಅಂತ ಹೇಳಿ ಕರಿತೀವಿ. ಹೌದಾ, ನಾವು ಯೂಸ್ ಮಾಡುವಾಗ ಕೂಡ ಬಹಳಷ್ಟು ಜನ ಕನ್ನಡ ವರ್ಡ್ ಯಾವ ಯೂಸ್ ಮಾಡಂಗಿಲ್ಲ. ನಾವು ಯಾವುದೇ ಒಂದು ಪರಿಸ್ಥಿತಿ ಬಂದ್ರು ನಿಯಂತ್ರಣ ಮಾಡಪ್ಪ ಅಂತ ಹೇಳಿ ಅಲ್ಲಂಗಿಲ್ಲ, ಕಂಟ್ರೋಲ್ ಮಾಡ್ತೀವಿ. ಆ ಕಂಟ್ರೋಲ್ ನಾವು ಎಷ್ಟು ಈಸಿಯಾಗಿ ಯೂಸ್ ಮಾಡ್ತೀವಲ್ಲ ಅಷ್ಟು ಒಳ ಅರ್ಥ ನಮಗೆ ಇನ್ನೂ ಬಹಳಷ್ಟು ಗೊತ್ತೇ ಇಲ್ಲ. ಹೌದಾ, ಏನ್ಪಾ ಕಂಟ್ರೋಲಿಂಗ್ ಅಥವಾ ನಿಯಂತ್ರಿಸುವಿಕೆ ಅಂದ್ರ, ಈಗ ನಾವು ಕೆಲಸವನ್ನ ಹಂಚಿಕೆ ಮಾಡಲಾಗಿದೆ, ಎಲ್ಲಾ ಉದ್ಯೋಗಿಗಳು ಕೆಲಸ ಮಾಡ್ತಾ ಇದ್ದಾರೆ, ಕೆಲಸನೂ ನಡೀತಾ ಇದೆ. ಬಟ್ ಕೆಲಸ ಎಷ್ಟು ಪರಿಣಾಮಕಾರಿಯಾಗಿ ಮತ್ತು ಕೆಲಸ ಎಷ್ಟು ದಕ್ಷತೆಯಿಂದ ಕೆಲಸ ಎಷ್ಟು ಉತ್ಪಾದನೆಯನ್ನು ಕೊಡ್ತಾ ಇದೆ ಅನ್ನೋದನ್ನ ನಾವು ತಲೆಯಲ್ಲಿ ಲಕ್ಷ್ಯ ಇಟ್ಕೊಂಡಿಲ್ಲ. ನಾವು ಅಭ್ಯಾಸ ಮಾಡ್ತಾ ಇದೀವಿ, ರ್ಯಾಂಕ್ ಬರ್ಬೇಕಂತ ಹೇಳಿ ಅಭ್ಯಾಸ ಮಾಡ್ತಾ ಇದೀವಿ. ಆದ್ರೂ ಕೂಡ ನಮ್ಗೆ ಎಕ್ಸಾಮ್ ನಲ್ಲಿ 90% ಜಾಗದಾಗ 40% ಸಿಗ್ತದ. ಯಾಕಪ್ಪ ಹಿಂಗಾಯ್ತು? ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಗುಣಮಟ್ಟತೆ ಇಲ್ಲ, ಪರಿಣಾಮಕಾರಿ ಇಲ್ಲ, ಆಸಕ್ತಿ ಇಲ್ಲ. ಹೌದಾ, ಅದನ್ನು ಒಪ್ಕೊಳ್ಳುವಂತದ್ದೇ ಇಲ್ಲ ನಮ್ಗೆ. ಯಾಕೆ ಹಿಂಗಾಗ್ತಾ ಇದೆ? ನಮ್ಮಲ್ಲಿ ಇದ್ದಿರ್ತಕ್ಕಂಥ ವೀಕ್ನೆಸಸ್. ಹೌದಾ, ನಮ್ಮಲ್ಲಿ ಇಂಥ ವೀಕ್ನೆಸ್ ಗಳಲ್ಲ. ನಾವು ಇಡೀ ಟೆಕ್ಸ್ಟ್ ಬುಕ್ ಎಲ್ಲ ಓದಿ ಮುಗಿಸ್ತೀವಿ, ಆದ್ರೂ ಕೂಡ ಎಕ್ಸಾಮ್ ನಲ್ಲಿ 40% ಅಷ್ಟೇ ಸ್ಕೋರ್ ಮಾಡ್ತೇವೆ. ಅಂದ್ರೆ ನಾವು ಬರೀ ಪೇಜ್ ಮುಗಿಲಂತೇಳಿ ಓದಾಡ್ತೀವಿ, ಬುಕ್ ಮುಗಿಲಂತೇಳಿ ಓದಾಡ್ತೇವೆ ಹೊರತಾಗಿ ನಾನು ಅದನ್ನ ಅರ್ಥ ಮಾಡ್ಕೊಳ್ಬೇಕಂತೇಳಿ ಓದ್ತಾ ಇಲ್ಲ. ಸೊ ನಾನು ಅದನ್ನ ಯಾವಾಗ ಅರ್ಥ ಮಾಡ್ಕೊಂಡು ಓದ್ತೇನೆ, ನಾನು ಅವಾಗ ಇಡೀ ಬುಕ್ ಓದೋ ಜಾಗದಾಗ ಬರೀ 2-3 ಚಾಪ್ಟರ್ ಚಲೋ ಓದಿನಂದ್ರ ನಾನು ಜಾಸ್ತಿ ಮಾರ್ಕ್ಸ್ ತಗೋಬಹುದು. ಹೌದಾ, ಜಾಸ್ತಿ ಸ್ಕೋರ್ ಮಾಡಬಹುದು. ಸೊ ಇದು ಬಹಳಷ್ಟು ಇಂಪಾರ್ಟೆಂಟ್. ಇದಕ್ಕೆ ನಾವು ನಿಯಂತ್ರಣ ಅಂತ ಕರಿತೀವಿ. ನಾವು ಒಂದು ಕುದುರೆ ಮೇಲೆ ನಾವು ರೈಡ್ ಮಾಡಕ್ ಬರ್ತಕ್ಕ ಡೈರೆಕ್ಟ್ ಜಿಗಿದ್ ಕುಂತೀವಿ ಅಂದ್ರೆ ಒಂದು ಎತ್ತಿ ಹೋಗಿತೈತಿ, ಇಲ್ಲಾಂದ್ರೆ ಜಾಡಿಸಿ ಹೊಡಿತೈತ್ರಿ. ಹೌದಾ, ಇಲ್ಲಾಂದ್ರೆ ನಾವು ಅದರ ಮೇಲೆ ಮೊದಲು ಸಾಹಸವನ್ನ ಮಾಡೋದೇ ಇಲ್ಲ. ಆ ಕುದುರೆ ಮೇಲೆ ಯಾವ ರೀತಿ ಕೂಡಬೇಕು, ಕೂತ ಮೇಲೆ ಅದನ್ನ ಯಾವ ರೀತಿ ರೈಡ್ ಮಾಡಬೇಕು, ಅದನ್ನ ಯಾವ ರೀತಿ ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಬೇಕು. ನೋಡಿ, ಹತೋಟಿಯಲ್ಲಿ ಅಂದ್ರೆ ಅದ್ರ ನಮ್ಗೆ ಲಗಾಮ್ ಇರ್ತದೆ ಕುದುರೆ. ಹೌದಾ, ನಾವು ಎಷ್ಟು ಕಂಟ್ರೋಲ್ ಮಾಡ್ತೇವೆ ಅಷ್ಟು ನಮ್ಮ ಹತೋಟಿಯಲ್ಲಿ ಉಳಿತದ. ನಾವು ಫ್ರೀ ಬಿಟ್ಟಿವಿ ಅಂದ್ರೆ ನೀವು ಓಡಿಸಿದ್ರೆ ಫುಲ್ ಓಡ್ತದ. ಬಟ್ ನಿಲ್ಲಿಸಂತ ಹೇಳಿದ್ಮೇಲೆ ಲಗಾಮನ್ನು ಹಿಡಿದಾಗ ನಿಲ್ತದ. ಅದ ಒಂದ್ ವೇಳೆ ಲಗಾಮ ಇರಲಿಲ್ಲ ಅಂತಂದ್ರೆ ಕುದುರೆ ನಿಲ್ತದ. ಇಟ್ ಇಸ್ ಹೈಲಿ ಇಂಪಾಸಿಬಲ್. ಹೌದಾ, ಸೊ ಅದೇ ರೀತಿ ಒಂದು ಸಂಸ್ಥೆಗೂ ಕೂಡ ನಿಯಂತ್ರಣ ಬಹಳಷ್ಟು ಇಂಪಾರ್ಟೆಂಟ್ ಇರ್ತದೆ. ಆರ್ಡರ್ಸ್ 1000 ಬಂದವು, ನಾವು ಒಂದು 20,000 ರೂಪಾಯಿ ವಸ್ತುಗಳು ಉತ್ಪಾದನೆ ಮಾಡಿದ್ವಿ ಅಂದ್ರೆ ಅವು ಬೇಡಿಕೆ ಇಲ್ಲ, ಮಾರುಕಟ್ಟೆ ಇಲ್ಲ ಅಂದ್ರೆ ಅವೆಲ್ಲ ವಸ್ತುಗಳು ಬೇಗನೆ ಹಾಳಾಗ್ತಕ್ಕಂಥ ವಸ್ತುಗಳು ಇತ್ತು ಅಂದ್ರೆ ನಮ್ಮ ಸಂಸ್ಥೆಗೆ ನಷ್ಟ ಆಗ್ತದೆ, ಬಹಳಷ್ಟು ಹಾನಿ ಉಂಟಾಗ್ತದೆ, ವ್ಯರ್ಥ ಚಟುವಟಿಕೆಗಳಾಗ್ತವೆ. ಸೊ ಇದಕ್ಕ ನಿಯಂತ್ರಣ ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಹೀಗಾಗಿ ಅವ ಪ್ರತಿಯೊಂದು ಕೆಲಸದಲ್ಲಿ ಅಚ್ಚುಕಟ್ಟತೆಯಾಗಿರ್ಬೇಕಾಗ್ತದೆ. ಆ ಕೆಲಸವನ್ನ ಎಷ್ಟು ನಾವು ಸಿಸ್ಟಮ್ಯಾಟಿಕ್ ಆಗಿ ಮುಗಿಸ್ತೀವಿ, ಆ ಕೆಲಸದಲ್ಲಿ ಎಷ್ಟು ನಾವು ಶಿಸ್ತುಗಳು ಕಂಡು ಬರೋದನ್ನ ತಡೆ ಹಿಡಿತೇವಿ, ಅದರಿಂದ ನಮ್ಮ ಕೆಲಸದಲ್ಲಿ ಬಹಳಷ್ಟು ಉತ್ಪಾದಕತೆ ಸಿಗ್ತದ, ದಕ್ಷತೆ ಸಿಗ್ತದ. ಉದಾಹರಣೆಗೆ ಈ ಒಂದು ಡಸ್ಟರ್ ತಯಾರಾಗಬೇಕಾಗಿರ್ತದ, ಇದು ಗುಡ್ ಎಷ್ಟು ಬೇಕು, ಎಷ್ಟು ಕಟಿಂಗ್ ಆಗ್ಬೇಕು, ಸಿಕ್ಕಾಪಟ್ಟೆ ನಾವು ಹೆಂಗ್ ಮನಸ್ಸಿಗೆ ಬಂದಂಗೆ ಕಟ್ ಮಾಡಕ್ ಬರಂಗಿಲ್ಲ. ಮಷೀನ್ ಒಂದ್ಸಲ ನಾವು ಸೆಟ್ ಮಾಡಿಬಿಟ್ಟು ಅಂದ್ರೆ ಇಷ್ಟೇ ಉಂಡೆ ಕಟ್ ಆಗ್ಬೇಕು, ಇಷ್ಟೇ ಸ್ಪಂಜ್ ಕಟ್ ಆಗ್ಬೇಕು. ಹೌದಾ, ಸೊ ಈ ರೀತಿಯಾಗಿ ಇದು ತಯಾರಾಗಬೇಕಂದ್ರೆ ಎಷ್ಟು ಮಟೀರಿಯಲ್ ನಾವು ವೇಸ್ಟ್ ಮಾಡಬೇಕು, ಇದೆಲ್ಲವೂ ಕೂಡ ನಾವು ಬಹಳಷ್ಟ ಮುಂಚಿತವಾಗಿ ಪ್ಲಾನಿಂಗ್ ಮಾಡ್ಕೊಂಡಿರ್ತೀವಿ. ಒಂದ್ ವೇಳೆ ನಮ್ಮದು ಇದು ನಮ್ಮಲ್ಲಿ ಕೈಯಲ್ಲಿ ಹಿಡಿತಾ ಇರ್ಲಿಲ್ಲ ಅಂದ್ರೆ ಒಂದು ಡಸ್ಟರ್ ಹೆಚ್ಚಾಗ್ತದೆ, ಒಂದು ಡಸ್ಟರ್ ಕಡಿಮೆ ಆಗ್ತದೆ, ಮಾರುಕಟ್ಟೆ ಬೆಲೆ ಸಿಗಂಗಿಲ್ಲ, ಗುಣಮಟ್ಟತೆ ಇಲ್ಲ ಅಂತ ಹೇಳಿ ರಿಜೆಕ್ಟ್ ಮಾಡಬಹುದು. ಹೌದಾ, ಈ ರೀತಿ ಬಹಳಷ್ಟು ಅನಾನುಕೂಲತೆಗಳು ಉಂಟಾಗುವ ಸಾಧ್ಯತೆಗಳು ಇರ್ತವೆ. ಹೀಗಾಗಿ ನಿಯಂತ್ರಣ ಕೂಡ ಬಹಳಷ್ಟು ಪ್ರಮುಖ ಪಾತ್ರವನ್ನ ಇಲ್ಲಿ ನಿರ್ವಹಣೆ ಕಾರ್ಯಗಳಲ್ಲಿ ವಹಿಸ್ತದೆ. ಸೊ ಇವತ್ತಿನ ಕ್ಲಾಸ್ ನಲ್ಲಿ ನಾವು ನಿರ್ವಹಣೆ ಕಾರ್ಯಗಳ ಬಗ್ಗೆ ನೋಡ್ತೀವಿ. ಇದನ್ನ ನೀವು ಮತ್ತೊಂದ್ಸಲ ಇದೊಂಥರ ಡಯಾಗ್ರಾಮ್ ಹಾಕಿ ಮತ್ತೊಂದ್ಸಲ ಓದ್ಕೊಂಡ್ಬಿಡಿ. ಮತ್ತೆ ಏನಾದ್ರು ಡೌಟ್ಸ್ ಇದ್ರೆ ಮತ್ತೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾವು ಡಿಸ್ಕಷನ್ ಮಾಡೋಣ ಗೂಗಲ್ ಮೀಟ್ ನಲ್ಲಿ. ಓಕೆ, ಥ್ಯಾಂಕ್ ಯು.